ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಕರ್ನಾಟಕ ಸೆಟ್ 2023 ಈ ಒಂದು ಪರೀಕ್ಷೆಗೆ ಯಾರೆಲ್ಲ ಅಭ್ಯಾಸವನ್ನು ನಡೆಸ್ತಾ ಇದ್ದಾರೆ, ಸೊ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಇವತ್ತಿನ ಒಂದು ಸೆಷನ್ನಲ್ಲಿ 2021 ಈ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಅನಲೈಸ್ ಮಾಡ್ತಾ ಇದ್ದೇವೆ. ಟೋಟಲ್ 15 ಕ್ವಶನ್ಸ್ಗಳನ್ನು 15 ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಖಂಡಿತವಾಗಿಯೂ ಈ ಸೆಷನ್ ನೋಡಿದ ಮೇಲೆ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆನ್ ದ ಪೇಪರ್ 1. ಸೊ ಲೆಟ್ಸ್ ಬಿಗಿನ್ ಆಸ್ಪಿರೆಂಟ್ಸ್. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ, ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕಾನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಆಸ್ಪಿರೆಂಟ್ಸ್, ಇವತ್ತಿನ ಮೊದಲ ಪ್ರಶ್ನೆನ ನೋಡೋಣ. ಕೆಳಗೆ ಕೊಟ್ಟಿರುವ ಪಟ್ಟಿಯಲ್ಲಿ ಕನ್ನಡದಲ್ಲಿದೆ, ಇದನ್ನ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ಹೇಳುವಂಥ ಪ್ರಯತ್ನ ಆಗುತ್ತೆ, ಸೊ ದ್ಯಾಟ್ ಎಲ್ಲರಿಗೂ ಆಯ್ತಾ, ಇವನ್ ಇಂಗ್ಲಿಷ್ ಮಾಧ್ಯಮದ ಅಭ್ಯರ್ಥಿಗಳಿಗೂ ಅರ್ಥ ಆಗುತ್ತೆ. ಸೊ ಫಸ್ಟ್ ಕ್ವಶನ್ ಈಸ್, ಕೆಳಗೆ ಕೊಟ್ಟಿರುವ ಪಟ್ಟಿಯಲ್ಲಿ ಸಂಶೋಧನೆಯ ಹೆಜ್ಜೆಗಳಲ್ಲಿ ಯಾವ ಅನುಕ್ರಮ ತರ್ಕಬದ್ಧವಾಗಿದೆ ಅಂತ ಹೇಳಿ ಕೇಳಿದ್ರು ಈ ಹಿಂದಿನ ಎಕ್ಸಾಮ್ ಅಲ್ಲಿ. ದಟ್ ಮೀನ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಆಪ್ಷನ್ ಈ ಸ್ಟೆಪ್ಸ್ ಆಫ್ ರಿಸರ್ಚರ್ ಲಾಜಿಕಲಿ ಕರೆಕ್ಟ್ ಆಗಿದೆ. ಸ್ಟೆಪ್ಸ್ ಆಫ್ ರಿಸರ್ಚ್ ನಿಮ್ಗೆಲ್ಲ ಗೊತ್ತಿರುತ್ತೆ, ಟೋಟಲಿ 9 ಸ್ಟೆಪ್ಸ್ಗಳಿದಾವೆ, ನೆನ್ಪಿಟ್ಟುಕೊಳ್ಳಿ. ಸಂಶೋಧನೆಗಳಲ್ಲಿ ಟೋಟಲಿ 9 ಸ್ಟೆಪ್ಸ್ಗಳನ್ನು ನಾವು ಫಾಲೋ ಮಾಡ್ತೇವೆ. ಎಕ್ಸಾಮ್ ಅಲ್ಲಿ ಬಹಳ ಸಲ ಸ್ಟೆಪ್ಸ್ಗೆ ಸಂಬಂಧಪಟ್ಟಂಗೆ ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಸದ್ಯಕ್ಕೆ ಇಲ್ಲಿ ಮೇಜರ್ ಆಗಿರುವಂತಹ ಸ್ಟೆಪ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡೋದಾದ್ರೆ ಸಮಸ್ಯೆಯ ಸೂತ್ರೀಕರಣ. ಸಮಸ್ಯೆಯ ಸೂತ್ರೀಕರಣ ಅಂತಂದ್ರೇನು? ಐಡೆಂಟಿಫಿಕೇಶನ್ ಆಫ್ ದ ಪ್ರಾಬ್ಲಮ್ ಅಂತೇಳಿ ಹೇಳ್ತಾರೆ, ಅಥವಾ ಫಾರ್ಮುಲೇಷನ್ ಆಫ್ ದ ಪ್ರಾಬ್ಲಮ್, ಐಡೆಂಟಿಫೈ ದ ವಾಟ್ ಈಸ್ ದ ಇಶ್ಯೂ. ಎರಡನೇದು ಹೈಪೋಥೈಸಿಸ್ ಮಾಡೋದು. ಹೈಪೋಥೈಸಿಸ್ ಅಂತಂದ್ರೇನು? ಅದನ್ನ ಕಲ್ಪನೆಗೆ ಒಳಪಡಿಸೋದು. ನೋಡಿ, ರಿಸರ್ಚ್ ಆದಮೇಲೆ ಈ ರೀತಿಯ ಒಂದು ಪರಿಕಲ್ಪನೆ ಬರುತ್ತೆ, ಈ ರೀತಿಯ ಗೆಸ್ ವರ್ಕ್ ಅನ್ನು ನೀವು ಮಾಡ್ತಿರಲ್ವಾ, ದಟ್ ಈಸ್ ಕಾಲ್ಡ್ ಕಲ್ಪನೆಯ ಸೂತ್ರೀಕರಣ. ಇಂಗ್ಲಿಷಲ್ಲಿ ಹೈಪೋಥೈಸಿಸ್ ಅಂತೇಳಿ ಹೇಳ್ತಾರೆ, ಫಾರ್ಮುಲೇಷನ್ ಆಫ್ ಹೈಪೋಥೈಸಿಸ್. ಮೂರನೇದನ್ನ ಹೇಳೋದಾದ್ರೆ ಸಂಶೋಧನಾ ವಿನ್ಯಾಸಗಳ ಅಭಿವೃದ್ಧಿ, ಡೆವಲಪಿಂಗ್ ಆಫ್ ರಿಸರ್ಚ್ ಡಿಸೈನ್ ಅಂತೇಳಿ ಹೇಳ್ತಾರೆ. ದಟ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಹೌ ಯು ಆಕ್ಚುಲಿ ಕಂಡಕ್ಟ್ ದ ರಿಸರ್ಚ್ ಅನ್ನೋದನ್ನ ಡಿಸೈನ್ ಮಾಡ್ತೀರಾ ನೀವೇ ಸ್ವಂತ, ಸರಿನಾ? ಯಾವ ರೀತಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀರಾ, ಇದು ಮೂರನೇ ಸ್ಟೆಪ್ ಅಲ್ಲಿ ಬರುತ್ತೆ. ಹಾಗೆ ನಾಲ್ಕನೇ ಮೇಜರ್ ಸ್ಟೆಪ್ ನ ಹೇಳೋದಾದ್ರೆ ಡೇಟಾ ಕಲೆಕ್ಟ್. ಏನು ಆಸ್ಪಿರೆಂಟ್ಸ್? ಡೇಟಾವನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಯಾಕೆ? ನಿಮಗೆ ರಿಸರ್ಚ್ ಮಾಡಬೇಕಾಗಿರುತ್ತೆ, ಸೊ ಯು ಹ್ಯಾವ್ ಟು ಕಲೆಕ್ಟ್ ದ ಡೇಟಾ. ದತ್ತಾಂಶಗಳನ್ನ ಸಂಗ್ರಹ ಮಾಡ್ತೇವೆ. ಏನ್ ಮಾಡ್ತೇವೆ ನಾವು? ವಿಶ್ಲೇಷಣೆಗೆ ಅನಲೈಸಿಸ್ ನ ಮಾಡ್ತೇವೆ. ಓಕೆ, ಅಂಡ್ ಫೈನಲಿ ನಾವೇನ್ ಮಾಡ್ತೇವೆ? ಅದನ್ನ ಇನ್ನ 2 ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ತೇವೆ. ಜನರಲೈಸೇಷನ್, ಸಾಧಾರಣೀಕರಣಕ್ಕೆ ಆಗಮಿಸುವುದು, ಅಂಡ್ ಮುಕ್ತಾಯ ಮಾಡೋದು. ಸಾಧಾರಣೀಕರಣ ಅಂತಂದ್ರೇನು? ಜನರಲೈಸೇಷನ್ ಮಾಡೋದು. ಏನು ಜನರಲೈಸೇಷನ್ ಅಂತಂದ್ರೆ ಏನು? ರಿಸರ್ಚ್ ಅಲ್ಲಿ ಫೈಂಡಿಂಗ್ಸ್ಗಳು ಬಂದಿರುತ್ತವೆ, ನಿಮಗೇನು ಉತ್ತರಗಳು ಬಂದಿರ್ತವೆ, ಅದನ್ನ ಕಾಮನ್ ಜನರಿಗೆ ಅರ್ಥ ಆಗುವ ಹಾಗೆ, ಅಥವಾ ನಿಮ್ಮ ರಿಸರ್ಚ್ ಯಾವುದಕ್ಕೆ ಮಾಡ್ತಾ ಇರ್ತೀರ ಅವರಿಗೆ ಅನುಕೂಲ ಆಗುವ ಹಾಗೆ ನೀವು ಅದನ್ನ ಏನ್ ಮಾಡ್ತೀರಾ? ಸರಳೀಕೃತ ರೀತಿಯಲ್ಲಿ ಅವರಿಗೆ ಕೈಯಲ್ಲಿ ಕೊಡ್ತೀರಾ. ಹೋಗಿ ನೋಡಿ, ಇದು ಫೈನಲ್ ಅಂತ. ಆಮೇಲೆ ಅದನ್ನ ಏನ್ ಮಾಡ್ತೀರಾ? ಮುಕ್ತಾಯವನ್ನ ಮಾಡ್ತೀರಾ. ಮುಕ್ತಾಯ ಆದ್ಮೇಲೆನೂ ಇನ್ನೊಂದು ಸ್ಟೆಪ್ ಬರುತ್ತೆ, ಬಟ್ ಇಲ್ಲಿ ಕೊಟ್ಟಿಲ್ಲ. ಏನು? ಈ ಒಂದು ರಿಸರ್ಚ್ ರೈಟಿಂಗ್ ಅಂತ ಹೇಳಿ ಹೇಳ್ತಾರೆ. ಈ ಇಷ್ಟೆಲ್ಲ ಮಾಡಿರೋದನ್ನ ನೀವೇನ್ ಮಾಡ್ತೀರಾ? ರಿಪೋರ್ಟ್ ಅನ್ನ ರೈಟ್ ಮಾಡ್ಬಿಟ್ಟು ನಿಮ್ಮ ಯಾರು HOD ಇರ್ತಾರೆ ಅವರಿಗೆ ಕೊಡ್ತೀವಿ. ಸರಿನಾ ಸ್ಟೂಡೆಂಟ್ಸ್? ಓಕೆ, ಸೊ ಸದ್ಯಕ್ಕೆ ಇಲ್ಲಿ ಬಿ ಆಪ್ಷನ್ ಏನಿದೆ ಅದು ಏನಾಗುತ್ತೆ? ರೈಟ್ ಆಪ್ಷನ್ ಆಗುತ್ತೆ. ನೋಡಿ, ಮೊದಲ ವಿಡಿಯೋ ಏನಿದೆ, ಈ ಹಿಂದಿನ ಪ್ರಶ್ನೆಗಳನ್ನೇ ಡಿಸ್ಕಸ್ ಮಾಡಿದ್ದೀವಿ, ಅದರ ಲಿಂಕ್, ಆ ವಿಡಿಯೋದ ಲಿಂಕ್ ಇದೇ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಗಳಲ್ಲಿ ಕೊಟ್ಟಿರ್ತೇವೆ. ಈ ವಿಡಿಯೋ ನೋಡಿ ಆದ್ಮೇಲೆ ಖಂಡಿತ ಅದನ್ನು ನೋಡಿ, ಬಿಕಾಸ್ ನಿಮಗೆ ಬಹಳ ಬೆನಿಫಿಟ್ ಆಗುತ್ತೆ ಆಸ್ಪಿರೆಂಟ್. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೆಟ್ನೋಗ್ರಾಫಿ ಅಂದರೆ ಏನು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ರು. ವಾಟ್ ಇಸ್ ದ ಮೀನ್ ಬೈ ನೆಟ್ನೋಗ್ರಾಫಿ? ಸೊ ನೋಡಿ, ನೆಟ್ ಅಂತ ಹೇಳಿ ಬರ್ತಾ ಇದೆ ಇಲ್ಲಿ, ಆಯ್ತಾ? ಇಂಟರ್ನೆಟ್ಗೆ ಸಂಬಂಧಪಟ್ಟಿದೆ. ಇಂಟರ್ನೆಟ್ ನಲ್ಲಿ ಇರುವಂತಹ ಯಾರ್ಯಾರು ಜನರಿದ್ದಾರೆ, ಆಯ್ತಾ, ಆನ್ಲೈನ್ ನಲ್ಲಿ ಜನರ ಬಗ್ಗೆ ಅಭ್ಯಾಸವನ್ನ ಏನ್ ಮಾಡ್ತೀವಿ, ಸಂಶೋಧನೆಯನ್ನ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ನೆಟ್ನೋಗ್ರಾಫಿ. ನೆಟ್ನೋಗ್ರಾಫಿ ಈಸ್ ನಥಿಂಗ್ ಬಟ್ ಸ್ಟಡಿ ಆಫ್ ಆನ್ಲೈನ್ ಸ್ಟಡಿ ಆಫ್ ಎಥ್ನೋಗ್ರಫಿ ರಿಸರ್ಚ್ ಅಂತ ಹೇಳಿ ಹೇಳ್ತಾರೆ. ಏನಂತ ಹೇಳ್ತಾರೆ? ಎಥ್ನೋಗ್ರಾಫಿ. ಅಂತಂದ್ರೇನು? ಜನರಿಗೆ ಸಂಬಂಧಪಟ್ಟಂತಹ ರಿಸರ್ಚ್. ಅದನ್ನ ಎಲ್ಲಿಂದ ಮಾಡ್ತೀರಾ ನೀವು? ಆನ್ಲೈನ್ ಡಿಜಿಟಲ್ ಫಾರಂಗಳಿಂದ. ಫೇಸ್ಬುಕ್ ಇದೆ, ಟ್ವಿಟರ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಅಥವಾ ಬ್ಲಾಗ್ ಗಳನ್ನ ಬರೀತಾರೆ, ಅಥವಾ ಇಂಟರ್ನೆಟ್ ಇದೆ. ಇವೆಲ್ಲ ಫೋರಂಗಳಿಂದ ಮಾಹಿತಿಯನ್ನ ಸಂಗ್ರಹ ಮಾಡಿ ಪರ್ಟಿಕ್ಯುಲರ್ಲಿ ಪೀಪಲ್ ಗಳ ಬಗ್ಗೆ, ಜನರ ಬಗ್ಗೆ ನಾವೇನ್ ಮಾಡ್ತೀವಿ? ಸಂಶೋಧನೆಯನ್ನ ಮಾಡ್ತೀವಲ್ವಾ, ದಟ್ ಈಸ್ ಕಾಲ್ಡ್ ನೆಟ್ನೋಗ್ರಾಫಿ ಅಂತ ಹೇಳಿ ಹೇಳ್ತಾರೆ. ನೋಡಿ ಆಸ್ಪಿರೆಂಟ್ಸ್, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಏನು ಡಾಟಾ ಸೈಂಟಿಸ್ಟ್ ಅಂತ ಹೇಳಿ ಕೇಳಿರ್ತಿರ್ತಾನೆ, ಡಾಟಾ ಸೈಂಟಿಸ್ಟ್. ಸೊ ಅದರಲ್ಲಿ ಇದನ್ನು ಒಂದು ಮೆಥಡ್ ಇದೆ, ಯಾವುದು? ಆನ್ಲೈನ್ ಎಥ್ನೋಗ್ರಫಿ ರಿಸರ್ಚ್ ಅನ್ನ ಮಾಡ್ತಾ ಇರ್ತಾರೆ ಅವರು, ಡಾಟಾ ಸೈಂಟಿಸ್ಟ್ ಅವರು. ಹಾಗೇನೆ ಸ್ಟೂಡೆಂಟ್ಸ್, ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆಯನ್ನ ನೋಡೋಣ, ಮೂರನೇ ಪ್ರಶ್ನೆಯನ್ನ. ಇವುಗಳಲ್ಲಿ ಫ್ರೆಡ್ ಎನ್ ಕೆರ್ಲಿಂಗ್ ಅವರು ಬರೆದಿರುವಂತಹ ಪುಸ್ತಕ ಯಾವುದು ಅಂತೇಳಿ ಕೇಳಿದ್ರು 2021 ಪ್ರಶ್ನೆ ಪತ್ರಿಕೆಯಲ್ಲಿ. ದ ನೇಮ್ ಆಫ್ ದ ಪರ್ಸನ್ ಈಸ್ ಫ್ರೆಡ್ ಎನ್ ಕೆರ್ಲಿಂಗ್. ಯಾರು ಇವರು ಅಂತ ಹೇಳೋದಾದ್ರೆ, ಫೇಮಸ್ ಅಮೆರಿಕಾದ ಬಿಹೇವಿಯರಲ್ ರಿಸರ್ಚ್ ಸೈಂಟಿಸ್ಟ್. ಜನರು ಯಾವ ರೀತಿ ಬಿಹೇವ್ ಅನ್ನ ಮಾಡ್ತಾರೆ, ವಿದ್ಯಾರ್ಥಿಗಳು ಯಾವ ರೀತಿ ಬಿಹೇವ್ ಅನ್ನ ಮಾಡ್ತಾರೆ ಅಂತೇಳಿ ಅಧ್ಯಯನ ಮಾಡಿದಂಥ ವ್ಯಕ್ತಿ ಇವರು. ಸೊ ಇವರು ಬರೆದಿರುವಂತಹ ಫೇಮಸ್ ಬುಕ್ ಯಾವುದು? ಫೌಂಡೇಶನ್ಸ್ ಆಫ್ ಬಿಹೇವಿಯರಲ್ ರಿಸರ್ಚ್. ಈ ಒಂದು ಬುಕ್ ಅನ್ನ ಬರೀತಾರೆ. ಹಾಗೆ ಇನ್ನು ಉಳಿದಂಥ ಆಪ್ಷನ್ಸ್ಗಳೇನಿದ್ದಾವೆ ಅದನ್ನೆಲ್ಲ ಯಾರು ಬರೆದ್ರು ಅಂತ ಹೇಳೋದಾದ್ರೆ, ನೋಡಿ, ಮೆಥಡ್ಸ್ ಇನ್ ಸೋಷಿಯಲ್ ರಿಸರ್ಚ್, ಇದನ್ನ ಯಾರು ಬರೀತಾರೆ? ವಿಲಿಯಂ ಜೆ ಗುಡ್ ಅಂತ ಏನಿದ್ದಾರೆ ಅವರು, ವಿಲಿಯಂ ಜೆ ಗುಡ್. ಸೋಷಿಯಲ್ ಸರ್ವೇಸ್ ಅಂಡ್ ರಿಸರ್ಚ್ ಅಂತ ಏನಿದೆ ಅದನ್ನ ಯಾರು ಬರೆದ್ರು? ಪೌಲಿನ್ ಯಂಗ್ ಅಂತ ಹೇಳಿ ಬರ್ತಾರೆ.
ಯಾರು ಪೌಲಿನ್ ಯಂಗ್ ಅಂತ ಹೇಳಿ ಬರ್ತಾರೆ, ಅವರು ಅದನ್ನು ಬರೀತಾರೆ. ಹಾಗೆಯೇ ಈ ಸೋಷಿಯಲಾಜಿಕಲ್ ರಿಸರ್ಚ್ ಮೆಥಡ್ಸ್ ಅಂತ ಏನಿದೆ ಇದನ್ನ ಬರೆದವರು ಯಾರು, ಮಾರ್ಟಿನ್ ಬಲ್ಮರ್ ಅಂತ ಹೇಳಿ ಬರ್ತಾರೆ, ಮಾರ್ಟಿನ್ ಬಲ್ಮರ್. ಬಟ್ ಫೇಮಸ್ ಆಗಿರೋದು ಯಾರು ಇಲ್ಲಿ, ಈ ಫ್ರೆಡ್ ಎನ್ ಕೆರ್ಲಿಂಗ್ ಅಂತೇನಿದ್ದಾರೆ, ಅಮೆರಿಕ ದೇಶದ ವರ್ತನವಾದದ ಸಂಶೋಧಕರು, ಫೌಂಡೇಶನ್ ಆಫ್ ಬಿಹೇವಿಯರಲ್ ರಿಸರ್ಚ್ ಅಂತೇಳಿ ಬುಕ್ಕನ್ನು ಬರೀತಾರೆ. ನೆಕ್ಸ್ಟ್ ಪ್ರಶ್ನೆನ ನೋಡೋಣ ಫ್ರೆಂಡ್ಸ್. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಇದು. ಶೂನ್ಯ ಕಲ್ಪನೆ ಅಂದರೆ ಏನು ಅಂತೇಳಿ ಕೇಳ್ತಾರೆ. ನಲ್ ಹೈಪೋಥೈಸಿಸ್ ಅಂದ್ರೆ ಏನು ಅಂತೇಳಿ ಪ್ರಶ್ನೆಯನ್ನ ಕೇಳುತ್ತೆ. ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ಈ ಶೂನ್ಯ ಕಲ್ಪನೆ ಅಥವಾ ನಲ್ ಹೈಪೋಥೈಸಿಸ್ ನ ಯಾವ ರೀತಿ ಇಂಡಿಕೇಟ್ ಮಾಡ್ತೇವೆ ನಾವು, ಯಾವ ರೀತಿ ಅಂತಂದ್ರೆ ಹೆಚ್ ಕ್ಯಾಪಿಟಲ್ ಅನ್ನ ಬರೆದು ಕೆಳಗಡೆ ಸ್ಮಾಲ್ ಆಗಿ 0 ಅನ್ನ ಬರಿತೇವೆ. ನಲ್ ಹೈಪೋಥೈಸಿಸ್ ಅಂತ ಹೇಳಿ ಕರೀತಾರೆ. ಏನ್ ಹೀಗಂದ್ರೆ, ಯಾವಾಗ ನೀವು ರಿಸರ್ಚ್ ನ ಮಾಡ್ತಾ ಇರ್ತೀರಾ, ಎರಡು ವಿಷಯಗಳಿಗೆ ಸಂಬಂಧಪಟ್ಟಂಗೆ ನೀವು ಒಂದು ಜಡ್ಜ್ಮೆಂಟ್ಗೆ ಬರ್ತೀರಾ, ಆಯ್ತಾ. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತೇಳಿ, ಆಯ್ತಾ, ಒಂದು ಡಿಸಿಷನ್ಗೆ ಬರ್ತೀರಾ. ಈ ಡಿಸಿಷನ್ಗೆ ಬಂದ್ಬಿಟ್ಟು ಏನ್ ಮಾಡ್ತೀರಾ, ಇದನ್ನ ಸಂಶೋಧನೆಗೆ ಒಳಪಡಿಸ್ತೀರಾ, ರಿಸರ್ಚನ್ನ ಮಾಡ್ತೀರಾ, ಆಯ್ತಾ. ರಿಸರ್ಚನ್ನ ಮಾಡ್ತೀರಾ. ನಿಮ್ಮ ಉದ್ದೇಶ ಏನಾಗಿರುತ್ತೆ, ಯಾವುದೇ ಕಾರಣಕ್ಕೂ ಎ ಮತ್ತೆ ಬಿ ನಡುವೆ ಯಾವುದೇ ಒಂದು ಡಿಫರೆನ್ಸ್ ಇಲ್ಲ ಅಂತೇಳಿ ನೀವು ಏನ್ ಮಾಡಬೇಕಾಗಿರುತ್ತೆ, ಪ್ರೂವ್ ಮಾಡಬೇಕಾಗಿರುತ್ತೆ. ಒಂದ್ ವೇಳೆ ಪ್ರೂವ್ ಮಾಡಿದ್ರೆ ಅದು ಏನಾಗುತ್ತೆ, ಶೂನ್ಯ ಕಲ್ಪನೆ. ದಟ್ ಮೀನ್ಸ್ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತೇಳಿ ಅಲ್ಲಿ ಪ್ರೂವ್ ಆಗುತ್ತೆ. ಒಂದು ವೇಳೆ ಎ ಆ್ಯಂಡ್ ಬಿ ನಡುವೆ ಡಿಫರೆನ್ಸ್ ಇದೆ ಅನ್ನೋದು ಸಾಬೀತು ಆಯಿತು ಅಂತಂದರೆ ಅದನ್ನು ಯಾವ ರೀತಿಯ ರಿಸರ್ಚ್ ಅಂತೇಳಿ ಹೇಳ್ತಾರೆ, ಅಥವಾ ಯಾವ ರೀತಿಯ ಹೈಪೋಥೈಸಿಸ್ ಅಂತ ಹೇಳ್ತಾರೆ, ಅದನ್ನು ಅಲ್ಟರ್ನೇಟಿವ್ ಹೈಪೋಥೈಸಿಸ್ ಅಂತೇಳಿ ಹೇಳ್ತಾರೆ. ಅಲ್ಟರ್ನೇಟಿವ್ ಹೈಪೋಥೈಸಿಸ್ ಅಂತೇಳಿ ಹೇಳ್ತಾರೆ, ಸರಿನಾ ಸ್ಪ್ರೆಡ್? ಸೊ ನಲ್ ಹೈಪೋಥೈಸಿಸ್ ಅಂದ್ರೆ ಗೊತ್ತಾಯ್ತು, ವೆನ್ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಟೂ ಗ್ರೂಪ್, ಆಯ್ತಾ, ಎ ಅಥವಾ ಬಿ. ಯಾವಾಗ ಇವೆರಡು ಗ್ರೂಪ್ ನಡುವೆ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಅಂತ ಹೇಳಿ ನೀವು ಒಂದು ಡಿಸಿಷನ್ ಮಾಡ್ತೀರಾ, ದಟ್ ಈಸ್ ಕಾಲ್ಡ್ ಶೂನ್ಯ ಕಲ್ಪನೆ. ಯಾವಾಗ ರಿಸರ್ಚ್ ಗೆ ಒಳಪಡಿಸಿದಾಗ ಡಿಫರೆನ್ಸ್ ಇದೆ ಅಂತೇಳಿ ಗೊತ್ತಾಗುತ್ತಲ್ವಾ, ದಟ್ ಈಸ್ ಅಲ್ಟರ್ನೇಟಿವ್ ಹೈಪೋಥೈಸಿಸ್ ಅಂತ ಹೇಳಿ ಹೇಳಿ, ಸರಿನಾ ಸ್ಪ್ರೆಡ್? ಸೊ ಸದ್ಯಕ್ಕೆ ಇಲ್ಲಿ ಆನ್ಸರ್ ನ ನಿಮ್ಗೆ ಹೇಳೋದಾದ್ರೆ, ಶೂನ್ಯ ಕಲ್ಪನೆ ಅಂದ್ರೇನು ನಿಮ್ಗೆಲ್ಲ ಗೊತ್ತಿದೆ ಈಗ, ವ್ಯತ್ಯಾಸ ಇಲ್ಲದಿರುವಂತಹ ಕಲ್ಪನೆ, ಓಕೆನಾ. ದ ಹೈಪೋಥೈಸಿಸ್ ವಿಚ್ ದೇರ್ ಆರ್ ನೋ ಎನಿ ಕೈಂಡ್ ಆಫ್ ಡಿಫರೆನ್ಸ್. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಸಂಶೋಧನೆಯ ಸಮಸ್ಯೆಯೊಂದು ವೈವಿಧ್ಯಮಯ ಜನಸಂಖ್ಯೆಗೆ ಸಂಬಂಧಿಸಿದಾಗ ಒಂದು ಹೆಟ್ರೋಜೀನಿಸ್ ಆಗಿದೆ. ಹೆಟ್ರೋಜೀನಸ್ ಅಂದ್ರೇನು, ಒಂದೇ ರೀತಿ ಇರೋದಿಲ್ಲ, ವೈವಿಧ್ಯಮಯ ಜನಸಂಖ್ಯೆಗೆ ಸಂಬಂಧಿಸಿದೆ. ಆ ಜನಸಂಖ್ಯೆಯಲ್ಲಿ ತುಂಬಾ ಜನ ಬೇರೆ 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 ಗ್ರೂಪ್ನವರು ಇದ್ದಾರೆ. ಸೊ ಅಂತಹ ಒಂದು ರಿಸರ್ಚ್ ನ ನೀವು ಮಾಡ್ತಾ ಇರ್ತೀರಲ್ವಾ, ಸೊ ಅವಾಗ ಎಂತಹ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮಾದರಿಯನ್ನ, ಯಾವ ಒಂದು ಸ್ಯಾಂಪಲ್ ನ ನೀವು ಕಲೆಕ್ಟ್ ಮಾಡ್ಕೊಳ್ತೀರಾ, ಆಯ್ತಾ. ಒಂದು ದೊಡ್ಡ ಗ್ರೂಪ್ ಇದೆ, ಅದರಲ್ಲಿ ಬೇರೆ ಬೇರೆ ರೀತಿಯ ಜನಗಳು ಇದ್ದಾರೆ, ಹೆಟ್ರೋಜನಸ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಸೊ ವಿಚ್ ಕೈಂಡ್ ಆಫ್ ಸ್ಯಾಂಪಲ್ ಯು ಸೆಲೆಕ್ಟ್. ಸೊ ಇಲ್ಲಿ ರೈಟ್ ಆಪ್ಷನ್ ಹೇಳೋದಾದ್ರೆ ಈ ಒಂದು ಶ್ರೇಣೀಕೃತ ಮಾದರಿ ಅಂತೇಳಿ ಹೇಳ್ತಾರೆ. ಏನಿದು ಶ್ರೇಣೀಕೃತ ಮಾದರಿ ಅಂತಂದ್ರೆ, ಶ್ರೇಣೀಕೃತ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಸ್ಟ್ರಾಟಿಫೈಡ್ ಅಂತೇಳಿ ಹೇಳ್ತಾರೆ, ಸ್ಟ್ರಾಟಿಫೈಡ್ ಸ್ಯಾಂಪಲ್ ಅಂತ ಹೇಳಿ ಹೇಳ್ತಾರೆ. ಅದರಲ್ಲಿ ನಾವೇನ್ ಮಾಡ್ತೀವಿ, ಜನರನ್ನ ಅಥವಾ ಒಂದು ಏನು ಸ್ಯಾಂಪಲ್ ಏನಿರುತ್ತೆ ಅದನ್ನ ನಾವೇನ್ ಮಾಡ್ತೇವೆ, ಸ್ಮಾಲ್ ಗ್ರೂಪ್ ಆಗಿ ಅಥವಾ ಬೇರೆ ಬೇರೆ ಸ್ತರಗಳಾಗಿ, ಇಂಗ್ಲಿಷ್ ಕನ್ನಡದಲ್ಲಿ ಹೇಳ್ತಾರೆ ಸ್ತರಗಳು ಅಂತೇಳಿ, ಸ್ಟ್ರಾಟಾ ಅಂತ ಹೇಳಿ. ಸೊ ಅದನ್ನ ನಾವು ಏನ್ ಮಾಡ್ತೇವೆ, ಸಪರೇಟ್ ಮಾಡ್ತೇವೆ ಬಿಕಾಸ್ ಆಫ್ ಸಿಮಿಲಾರಿಟೀಸ್ಗಳು ಏನೇನಿರ್ತೇವೆ ಅದರ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಸ್ಟ್ರಾಟಾಗಳನ್ನ ಮಾಡ್ತೇವೆ. ದಟ್ ಮೀನ್ಸ್ ಶ್ರೇಣಿ ಮೀನ್ಸ್ ಗ್ರೇಡ್ ಅನ್ನ ಮಾಡ್ತೀವಿ, ಎ ಗ್ರೇಡ್, ಬಿ ಗ್ರೇಡ್, ಈ ರೀತಿ ನಾವು ಏನ್ ಮಾಡ್ತೇವೆ, ಮಾಡ್ಬಿಟ್ಟು ಅಭ್ಯಾಸವನ್ನ ಮಾಡ್ತೀವಲ್ವಾ, ದಟ್ ಈಸ್ ನಥಿಂಗ್ ಬಟ್ ಶ್ರೇಣೀಕೃತ ಮಾದರಿ. ಇಂಗ್ಲಿಷ್ ಅಲ್ಲಿ ಸ್ಟ್ರಾಟಿಫೈಡ್ ರಿಸರ್ಚ್ ಅಥವಾ ಸ್ಯಾಂಪ್ಲಿಂಗ್ ಅಂತೇಳಿ ಹೇಳ್ತಾರೆ ಫ್ರೆಂಡ್ಸ್. ಹಾಗೇನೆ ಸ್ಯಾಂಪ್ಲಿಂಗ್ ಅಲ್ಲಿ ಬೇರೆ ಬೇರೆ ಸ್ಯಾಂಪ್ಲಿಂಗ್ಸ್ಗಳು ಬರ್ತವೆ, ನೆನ್ಪಿಟ್ಕೊಳ್ಳಿ. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತಾನೂ ಕರೀತಾರೆ. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅನ್ನ ಕನ್ನಡದಲ್ಲಿ ಸರಳ ಯಾದೃಚ್ಛಿಕ ಮಾದರಿ ಅಂತ ಹೇಳಿ ಕರೀತಾರೆ. ಸೊ ಅನುಕೂಲಕರ ಮಾದರಿ ಕನ್ವಿನಿಯೆಂಟ್ ಸ್ಯಾಂಪ್ಲಿಂಗ್ ಅಂತ ಗೊತ್ತಾಗಿದೆ. ಹಾಗೇನೆ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಂತಂದ್ರೇನು, ಸಮುದಾಯ ಮಾದರಿ. ಈ 4 ರೀತಿಯ ಈ ಏನು ಮಾದರಿಗಳಿದ್ದಾವೆ ಅದ್ರ ಬಗ್ಗೆ ನೀವು ಓದ್ಕೊಳ್ಳಿ. ಹಾಗೇನೆ ನೆಕ್ಸ್ಟ್ ಏನು ಕ್ವಶನ್ ಪೇಪರ್ ಬರ್ತಾ ಇರುತ್ತೆ ಅಲ್ಲಿ ಯಾವ ರೀತಿಯ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ, ಸೊ ಅಲ್ಲೇ ನಿಮಗೆ ಕ್ಲಿಯರ್ ಅನ್ನ ಮಾಡ್ತಾ ಇರ್ತೇವೆ ಫ್ರೆಂಡ್ಸ್. ಹಾಗಾಗಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಕೈಂಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಬಹಳ ಬೆನಿಫಿಟ್ ಆಗುತ್ತೆ ಕರ್ನಾಟಕ ಸೆಟ್ ಎಕ್ಸಾಮ್ ಕ್ವಾಲಿಫೈ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಅಪೇಕ್ಷಿಸದ ಇಮೇಲ್, ಅನ್ವಾಂಟೆಡ್ ಇಮೇಲ್ ನಿಮ್ಮ ಇಮೇಲ್ ಇನ್ಬಾಕ್ಸ್ಗೆ ಬಂತು ಅನ್ನೋದಾದ್ರೆ ಅದನ್ನ ಏನಂತ ಕರೀತಾರೆ ಅಂತೇಳಿ ಕೇಳಿದ್ದಾರೆ. ನಿಮ್ಮ ಇಮೇಲ್ ಓಪನ್ ಮಾಡ್ತಿರಲ್ವಾ, ಅದರಲ್ಲಿ ಕೆಲವೊಂದು ಮೆಸೇಜ್ಗಳು ಬಂದಿರ್ತವೆ, ಬಟ್ ಅದು ನಿಮಗೆ ಅನ್ವಾಂಟೆಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಕಂಪ್ನಿ, ಬುಕ್ ಮೈ ಶೋ, ಸ್ವಿಗ್ಗಿ, ಝೊಮ್ಯಾಟೊ ಅಥವಾ ಬೇರೆ ಬೇರೆ ಯಾವುದೋ ಒಂದು ಅನ್ವಾಂಟೆಡ್, ಆಯ್ತಾ, ಈಗ ಒಂದು ಪ್ಲಾಟ್ ಇದೆ ತಗೊಳ್ಳಿ, ಈ ರೀತಿ ಬೇರೆ ಬೇರೆ ಮೆಸೇಜ್ಗಳೆಲ್ಲ ಬರ್ತಾ ಇರ್ತಾವೆ ತಾನೆ, ಅನ್ವಾಂಟೆಡ್ಗಳು. ಸೊ ಅದನ್ನ ಏನಂತ ಕರೀತಾರೆ, ಸ್ಪ್ಯಾಮ್. ಏನಂತ ಕರೀತಾರೆ, ಸ್ಪ್ಯಾಮ್ ಈಸ್ ನಥಿಂಗ್ ಬಟ್ ಅನ್ವಾಂಟೆಡ್ ಇಮೇಲ್. ಸೊ ಈ ಒಂದು ಸ್ಪ್ಯಾಮ್ ಇದ್ರ ಬಗ್ಗೆ ನಿಮ್ಗೆ ಹೇಳೋದಾದ್ರೆ, ಇದನ್ನ ನೀವು ಡೆಲಿಟ್ ಮಾಡ್ಲಿಲ್ಲ ಅಂತಂದ್ರೆ, ನೀವು ಯಾವಾಗ ಇಮೇಲ್ ಅನ್ನ ಓಪನ್ ಮಾಡ್ತೀರಾ, ಗೂಗಲ್ ನ ಇಮೇಲ್ ಅನ್ನ ಓಪನ್ ಮಾಡ್ತೀರಾ, ಅಲ್ಲಿ ಸ್ಪ್ಯಾಮ್ ಅಂತೇಳಿ ಒಂದು ಆಪ್ಷನ್ ಇರುತ್ತೆ ನೋಡಿ, ಸರಿನಾ. ನಿಮ್ಮ ಜಿಮೇಲ್ ನ ಓಪನ್ ಮಾಡಿ ಅಲ್ಲಿ ಸ್ಪ್ಯಾಮ್ ಅಂತ ಇರುತ್ತೆ. ಸೊ ಕ್ಲಿಕ್ ಮಾಡಿದಾಗ ಅಲ್ಲಿ ಸ್ಪ್ಯಾಮ್ ಅಂತ ಇರುತ್ತೆ, ನೀವು ಅದನ್ನ ನೋಡಿ ಅಲ್ಲೇ ಬಿಟ್ಬಿಡ್ತೀರಾ. ಅದು ಎಷ್ಟು ದಿನಗಳವರೆಗೆ ಅಲ್ಲೇ ಇರುತ್ತೆ ಅಂತೇಳಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಎಷ್ಟು ದಿನಗಳವರೆಗೆ ಇರುತ್ತೆ, 30 ಡೇಸ್. ಎಷ್ಟು, 30 ಡೇಸ್ ಅಥವಾ 1 ಮಂತ್, ಸರಿನಾ ಫ್ರೆಂಡ್ಸ್, ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ.
ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸಂಕೇತ ಮತ್ತು ತಂತಿಗಳ ನಡುವಿನ ವ್ಯತ್ಯಾಸ ಏನು ಅಂತೇಳಿ ಈ ಹಿಂದಿನ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಸಿಗ್ನಲ್ ಅಂಡ್ ಟೆಲಿಗ್ರಾಮ್ ಅಂತ ಹೇಳಿ ಕೇಳಿದ್ರು. ಸೊ ಇಲ್ಲಿ ಸಿಗ್ನಲ್ ಅಂತಂದ್ರೆ ಸಂಕೇತ ಅಂತ ಹೇಳಿ ಅರ್ಥ. ಬಟ್ ಸಂಕೇತ ಅಂತಂದ್ರೆ ನಿಜವಾಗ್ಲೂ ಸಂಕೇತ ಅಲ್ಲ. ಇಲ್ಲಿ ಸಿಗ್ನಲ್ ಅನ್ನೋದು ಒಂದು ಆ್ಯಪ್. ನೆನ್ಪಿಟ್ಕೊಳ್ಳಿ, ಸಿಗ್ನಲ್ ಅನ್ನೋದು ಒಂದು ಆ್ಯಪ್. ನಿಮಗೆಲ್ಲ ಗೊತ್ತಿರುತ್ತೆ ತಾನೇ ಆ್ಯಪ್ ಅಂದರೆ. ವಾಟ್ಸಪ್ ಒಂದು ಆ್ಯಪ್ ಇದೆ, ಫೇಸ್ಬುಕ್ದು ಒಂದು ಆ್ಯಪ್ ಇದೆ. ಸೇಮ್ ಅದೇ ರೀತಿಯಾಗಿ ಸಿಗ್ನಲ್ ಅಂತ ಹೇಳಿನೂ ಸಹ ಒಂದು ಆ್ಯಪ್ ಇದೆ, ಜೊತೆಗೆ ಟೆಲಿಗ್ರಾಮ್ ಅಂತ. ಬಟ್ ಇಲ್ಲಿ ಟ್ರಾನ್ಸ್ಲೇಷನ್ ಸ್ವಲ್ಪ ರಾಂಗ್ ಆಗಿದೆ ಪ್ರೀವಿಯಸ್ ಇಯರ್ ಪೇಪರಲ್ಲಿ. ಸರಿನಾ? ಟೆಲಿಗ್ರಾಮ್ ಅಂತಂದರೆ ನಾವು ಈಗೇನು ಎಲ್ಲರೂ ಬಳಸ್ತಾ ಇರ್ತೀವಿ ನೋಡಿ, ಟೆಲಿಗ್ರಾಮ್ ಆಯಿತಾ. ನಮ್ಮದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಜಾಯ್ನ್ ಆಗಿ ಅಂತ ಹೇಳ್ತಾ ಇರ್ತೀವಿ ತಾನೆ. ಸೊ ಅವು ಸರಿನಾ ಫ್ರೆಂಡ್ಸ್? ಓಕೆ, ಹಾಗಾದರೆ ಸಿಗ್ನಲ್ ಮತ್ತು ಟೆಲಿಗ್ರಾಮ್ ಈ ಎರಡು ಆ್ಯಪ್ಗಳ ನಡುವೆ ವ್ಯತ್ಯಾಸ ಏನು ಅಂತೇಳಿ ಕೇಳ್ತಾರೆ. ಸೊ ರೈಟ್ ಆಪ್ಷನ್ ಈಸ್ ಫಸ್ಟ್ ಒನ್. ಸಿಗ್ನಲ್ ಏನಿದೆ ದಟ್ ಈಸ್ ಅ ಓಪನ್ ರಿಸೋರ್ಸ್ ಅಥವಾ ಓಪನ್ ಸೋರ್ಸ್. ಅದು ಸರಿನಾ? ಓಪನ್ ಸೋರ್ಸ್ ಅಂತಂದ್ರೇನು, ಯಾರಾದರೂ ಅದನ್ನು ಬಳಸ್ಬೋದು. ಫಾರ್ ಎಕ್ಸಾಂಪಲ್ ಈಗ ಟೆಕ್ಸ್ಟ್ ಬುಕ್ ಇದೆ ಸರಿನಾ, ಸರ್ಕಾರದ ಒಂದು ಟೆಕ್ಸ್ಟ್ ಬುಕ್ ಇದೆ ಅಂತ ಅನ್ಕೊಳ್ಳಿ, 7ನೇ ಕ್ಲಾಸ್ದು 8ನೇ ಕ್ಲಾಸ್ದು. ಸೊ ಅದನ್ನು ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಂಡು ಓದ್ತಿರ್ತಾನೆ, ಯಾವುದೇ ರೀತಿ ಅದಕ್ಕೆ ದುಡ್ಡು ಏನು ಕೊಡೋದು ಬೇಕಾಗಿರಲ್ಲ, ಆನ್ಲೈನಲ್ಲಿ ಹಾಕಿದ್ದಾರೆ. ಸೊ ಅದೆಲ್ಲ ಏನಾಗುತ್ತೆ, ಮುಕ್ತ ಸಂಪನ್ಮೂಲ ಅಂತ ಆಗಿತ್ತಿಲ್ಲಿ, ಮುಕ್ತ ಸಂಪನ್ಮೂಲ, ಓಪನ್ ಸೋರ್ಸ್ ಆಗುತ್ತೆ ಅವೆಲ್ಲ. ಯಾವುದು? ಈ ಒಂದು ಸಿಗ್ನಲ್ಗಳು. ಆದರೆ ಟೆಲಿಗ್ರಾಮ್ ಏನಿದೆ ಅದು ಪರ್ಟಿಕ್ಯುಲರ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಅವರಿಗೆ ಮಾತ್ರ ಏನಾಗುತ್ತೆ, ಅದು ಬೆನಿಫಿಟ್ ಆಗುತ್ತೆ ಆಸ್ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಗೊತ್ತಾಗಿದೆ ಈ ಒಂದು ಡಿಫರೆನ್ಸ್ ಬಿಟ್ವೀನ್ ದಿ ಟೆಲಿಗ್ರಾಮ್ ಅಂಡ್ ಸಿಗ್ನಲ್. ನೆಕ್ಸ್ಟ್ ನೋಡೋಣ, ಭಾರತದ ಅತಿ ದೊಡ್ಡ ಟಿವಿ ಪ್ರೋಗ್ರಾಮ್ ಯಾವುದು ಅಂತೇಳಿ ಈ ಹಿಂದಿನ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಸೈಟ್ ಅಂತೇನಿದೆ ಅದು ಡಿ ಆಪ್ಷನ್. ಸೈಟ್, SITE. ಏನು ಹಂಗಂದ್ರೆ ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್. ನೆನ್ಪಿಟ್ಕೊಳ್ಳಿ, ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್ ಅಂತೇಳಿ ಹೇಳ್ತಾರೆ. ಇದರ ಬಹಳ ಮುಖ್ಯವಾಗಿರುವಂತಹ ಉದ್ದೇಶ ಏನು ಅಂತಂದರೆ ಪ್ರತಿಯೊಂದು ಹಳ್ಳಿಗೂ ಟಿವಿಯನ್ನು ಅಂದರೆ ಟೆಲಿವಿಷನನ್ನು ಮುಟ್ಟಿಸುವಂಥ ಕೆಲಸ. ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಇಸ್ರೋ ಅಂತೇನಿದೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಹಾಗೆ ಅಮೆರಿಕದ ನಾಸಾ. ಸೊ ಈ ಎರಡು ಸಂಸ್ಥೆಗಳು ಕೂಡಿಕೊಂಡು ಭಾರತದ ಹಳ್ಳಿಗೆ ಟೆಲಿವಿಷನ್ ಕಮ್ಯುನಿಕೇಷನ್ ಅನ್ನು ರೀಚ್ ಮಾಡಿಸುವಂತಹ ಕೆಲಸವನ್ನು ಮಾಡ್ತಾರೆ. ಯಾವಾಗ ಅಂತ ಹೇಳೋದಾದ್ರೆ 1975 ಅಲ್ಲಿ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ಹೂ ಇಸ್ ದ ಚೇರ್ಮನ್ ಆಫ್ ಇಸ್ರೋ ಆಯಿತಾ. ಭಾಳ ಹೆಡ್ಲೈನಲ್ಲಿ ಇದ್ದಾರೆ ಇತ್ತೀಚೆಗೆ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಯಾರ್ದೆಲ್ಲ ಆನ್ಸರ್ ರೈಟ್ ಇರುತ್ತೆ ಅವರಿಗೆ ನಾವು ಹಾಲ್ಟ್ ಆಪ್ಷನ್ನ ಕೊಡ್ತೇವೆ, ಸೊ ದಟ್ ಎಲ್ಲರಿಗೂ ಗೊತ್ತಾಗುತ್ತೆ ಅದೇ ರೈಟ್ ಆನ್ಸರ್ ಅಂತ ಹೇಳಿ. ಹಾಗೆಯೇ ಗ್ರಾಮ ಸೈಟ್ ಅಂತಿದೆ, ಜಬುವಾ JDCP ಅಂತಿದೆ, ಹಾಗೆಯೇ ಖೇಡ್ ಕಮ್ಯುನಿಕೇಷನ್ ಪ್ರಾಜೆಕ್ಟ್. ಇವೆಲ್ಲವೂ ಏನು ಆಸ್ಪಿರೆಂಟ್ಸ್, ಇಸ್ರೋದ ಕಾರ್ಯಕ್ರಮಗಳು. ಎಸ್ಪೆಷಲಿ ಈ ಒಂದು ಏನು ಗ್ರಾಮ ಸೈಟ್ ಅಂತ ಏನಿದೆ, ಗ್ರಾಮ ಸೈಟ್ ಇದೇನು ಮಾಡುತ್ತೆ, ಇಲ್ಲಿ ಇಸ್ರೋ ಏನು ಮಾಡುತ್ತೆ, ಪ್ರತಿಯೊಂದು ಗೌರ್ನಮೆಂಟ್ಗಳಿಗೆ ಆಯಿತಾ. ಇಸ್ರೋ ಯಾರ ಅಂಡರಲ್ಲಿ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ. ಸರಿನಾ? ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಯೂಸ್ ಮಾಡೋಂಗಿಲ್ಲ, ಸ್ಟೇಟ್ ಗೌರ್ಮೆಂಟಿಗೂ ಅದನ್ನು ಕೊಡಬೇಕಾಗುತ್ತೆ ಗ್ರಾಮ ಸೈಟ್ ಯೋಜನೆ ಅಡಿಯಲ್ಲಿ. ಹಾಗೆಯೇ ಜಬುವಾ JDCP ಅಂತೇನಿದೆ, ಇದು ಆಗಿರ್ಬೋದು, ಖೇಡಾ ಕಮ್ಯುನಿಕೇಷನ್ ಪ್ರೋಗ್ರಾಮ್ ಆಗಿರ್ಬೋದು, ಇದೆಲ್ಲ ವಿಲೇಜ್ಗೆ ಒಳ್ಳೆಯ ಕಮ್ಯುನಿಕೇಷನ್ ಒದಗಿಸೋದಕ್ಕೆ ಸರ್ಕಾರ ಹಮ್ಮಿಕೊಂಡಂತಹ ಕಮ್ಯುನಿಕೇಷನ್ ಪ್ರೋಗ್ರಾಮ್ಗಳು. ಐ ಹೋಪ್ ನಿಮಗೆ ಗೊತ್ತಾಗಿದೆ. ನೆಕ್ಸ್ಟ್ ಪ್ರಶ್ನೆಗೆ ಮೂವ್ ಆನ್ ಆಗೋಣ. 34ನೇ ಪ್ರಶ್ನೆ, ರಾಷ್ಟ್ರೀಯ ಮಾಹಿತಿ ಕೇಂದ್ರ, ನ್ಯಾಷನಲ್ ಇನ್ಫಾರ್ಮೇಟಿಕ್ ಸೆಂಟರ್ ಅಂತೇಳಿ ಹೇಳ್ತಾರೆ. ಬಹಳ ಇಂಪಾರ್ಟೆಂಟ್ ನೋಡಿ, NIC. ಐ ಹೋಪ್ ನಿಮ್ಗೆ ಗೊತ್ತಿರುತ್ತೆ NIC ಅಂದರೆ ಏನು ಅಂತೇಳಿ, ನ್ಯಾಷನಲ್ ಇನ್ಫಾರ್ಮೇಟಿಕ್ ಸೆಂಟರ್. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಬರುತ್ತೆ, ನ್ಯೂ ಡೆಲ್ಲಿಯಲ್ಲಿ ಬರುತ್ತೆ. ಸರಿನಾ? ಒಂದು ಆ್ಯಪ್ನ ಆರಂಭ ಮಾಡ್ತಾರೆ, ವಾಟ್ಸ್ಆ್ಯಪ್ ಆ್ಯಪ್ ರೀತಿನೇ ಒಂದು ಆ್ಯಪ್ನ ಅವರು ಸಹ ಲಾಂಚ್ ಮಾಡ್ತಾರೆ. ಸೊ ಅದರ ಹೆಸರೇನು ಅಂತೇಳಿ ಕೇಳ್ತದೆ. ಅದರ ಹೆಸರು ಆಸ್ಪಿರೆಂಟ್, ದ ರೈಟ್ ಆಪ್ಷನ್ ಈಸ್ ಎ, ಸಂದೇಶ್ ಅಂತೇನಿದೆ ಅದು ಸಂದೇಶ್. ಸೊ ಯಾರಿದನ್ನ ಲಾಂಚ್ ಮಾಡಿದ್ದಾರೆ, ನ್ಯಾಷನಲ್ ಇನ್ಫಾರ್ಮೇಟಿಕ್ ಸೆಂಟರ್ 2021ರಲ್ಲಿ. ಈ ಒಂದು ಸಹಯೋಗ್ ಅಂತೇಳಿ ಇದೆ ನೋಡಿ, ಸಹಯೋಗ್ ಎಲ್ಲಿದೆ, ಸಿ ಆಪ್ಷನ್ ಅಲ್ಲಿ ಇದೆ. ಸಹಯೋಗ್ನಾನು ಸಹ ಯಾರು ಮಾಡ್ತಾರೆ, ಭಾರತ ಸರ್ಕಾರ ಲಾಂಚ್ ಮಾಡುತ್ತೆ. ಕೋವಿಡ್ ಏನು ಪ್ಯಾಂಡಮಿಕ್ ಬಂದಿತ್ತಲ್ವಾ, COVID-19. ಸೊ ಅವಾಗ ಯಾರಿಗೆ ಕೋವಿಡ್ ಬಂದಿತ್ತು ಸರಿನಾ, ಅವರ ಒಂದು ಅಥವಾ ಎಲ್ಲಿ ಜಾಸ್ತಿ ಕೋವಿಡ್ ಸ್ಪ್ರೆಡ್ ಆಗಿದೆ ಅದನ್ನ ಗೂಗಲ್ ಮ್ಯಾಪ್ನೊಂದಿಗೆ ಡೈರೆಕ್ಟ್ ಆಗಿ ಲೈವ್ ನೋಡ್ಕೊಳ್ಳೋದಕ್ಕೆ ಈ ಆ್ಯಪ್ನ ಏನು ಮಾಡಿದ್ರು, ಲಾಂಚ್ನ ಮಾಡಿದ್ರು. ಇಟ್ ಈಸ್ ರಿಲೇಟೆಡ್ ಟು ದ COVID-19 ಐಡೆಂಟಿಫಿಕೇಶನ್ ಆ್ಯಪ್. ಯಾವುದು, ಸಹಯೋಗ್. ಇದನ್ನ ಸರ್ವೆ ಆಫ್ ಇಂಡಿಯಾ ಅಂತೇಳಿ ಹೇಳ್ತಾರೆ. ಸರ್ವೆ ಆಫ್ ಇಂಡಿಯಾದವರು ಏನು ಮಾಡ್ತಾರೆ, ಇದನ್ನ ಲಾಂಚ್ ಮಾಡಿರ್ತಾರೆ. ಹಾಗೆಯೇ ಆಸ್ಪಿರೆಂಟ್ಸ್, ಡ್ಯಾಶ್ ಬೋರ್ಡ್ ಅಂದ್ರೆ ಏನು ಅಂತೇಳಿ ಈ ಹಿಂದಿನ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಸೊ ಡ್ಯಾಶ್ ಬೋರ್ಡ್ ಇಸ್ ನಥಿಂಗ್ ಬಟ್ ಬಿ, ಮಾಹಿತಿ ನಿರ್ವಹಣಾ ಸಲಕರಣೆ. ಇಟ್ ಈಸ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಟೂಲ್, IMT. ಡ್ಯಾಶ್ ಬೋರ್ಡ್ ಇಸ್ ನಥಿಂಗ್ ಬಟ್ ಒಂದು ಸಲಕರಣೆ, ಒಂದು ಟೂಲ್ ಇದು. ಇದನ್ನ ಯೂಸ್ ಮಾಡಿಕೊಂಡು ಮಾಹಿತಿಯನ್ನ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ತೋರಿಸ್ತಾರೆ. ಹಾಗೆಯೇ ಆಸ್ಪಿರೆಂಟ್ಸ್, ನೆಕ್ಸ್ಟ್ ಪ್ರಶ್ನೆನ ನೋಡೋಣ. ಸೊ ಎಲ್ಲ ಕ್ವಶನ್ಸ್ ನಾವು ಕವರ್ ಮಾಡ್ತೇವೆ. ಇದು 2ನೇ ವಿಡಿಯೋ ಆಗಿರುತ್ತೆ ಅಂತ ಹೇಳಿದ್ದೇವೆ. ಇದಾದ್ಮೇಲೆ ಇನ್ನೊಂದು ವಿಡಿಯೋ ಬರುತ್ತೆ, ಅಲ್ಲಿ ನಾವು ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಡೇಟಾ ಇಂಟರ್ಪ್ರಿಟೇಷನ್ ಅದನ್ನೆಲ್ಲ ಅನಲೈಸ್ ಮಾಡ್ತಾ ಇದ್ದೇವೆ. ಹಾಗಾಗಿ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ಪಿರೆಂಟ್ಸ್. ಹಾಗೆಯೇ ಪ್ರಶ್ನೆ ಪತ್ರಿಕೆ ಬೇಕು ಅನ್ನೋದಾಗಿತ್ತು ಅಂತಂದ್ರೆ 9483122319 ಈ ನಂಬರ್ಗೆ ವಾಟ್ಸಪ್ ಮಾತ್ರ ನೀವು ಮಾಡಬೇಕಾಗುತ್ತೆ. ಆಲ್ ಪೇಪರ್ಸ್ ನಿಮಗೆ ಟೋಟಲಿ 8 ವರ್ಷದ, ಈ ಹಿಂದಿನ 8 ವರ್ಷದ ಪೇಪರ್ 1 ಬೇಕು ಅನ್ನೋದಾಗಿತ್ತು ಅಂದರೆ PDF ರೂಪದಲ್ಲಿ ಆಯಿತಾ, PDF ರೂಪದಲ್ಲಿ
ವಿತ್ ಕೀ ಆನ್ಸರ್ ನಿಮಗೆ ಸಿಗುತ್ತೆ ಆಸ್ಪಿರೆಂಟ್ಸ್. ಸೊ ಬೇಕಾದಲ್ಲಿ 9483122319 ಈ ನಂಬರಿಗೆ ವಾಟ್ಸಪ್ ಮಾಡಿ. ಸೊ ನಮ್ಮ ಟೀಮ್ ಏನು ಮಾಡುತ್ತೆ, ನಿಮಗೆ ಒಂದು PDF ಕಳಿಸ್ಕೊಡುತ್ತೆ. ಆ್ಯಂಡ್ ಇದಕ್ಕೆ 99 ರುಪೀಸ್ ಇರುತ್ತೆ ನೋಡಿ, 99 ರುಪೀಸ್ ಫೀಸ್ ಇರುತ್ತೆ ಆಸ್ಪಿರೆಂಟ್ಸ್. ಓಕೆ ಆಸ್ಪಿರೆಂಟ್ಸ್, ಈಗ ನೋಡೋಣ ನೆಕ್ಸ್ಟ್ ಕ್ವಶನ್ನ. ಫಾರ್ಮಲ್ ಕಮ್ಯುನಿಕೇಷನ್ ಈಸ್ ಅ ಸಿಸ್ಟಮೆಟಿಕ್ ಆ್ಯಂಡ್ ಆರ್ಡರ್ಲಿ ಫ್ಲೋ ಆಫ್ ಇನ್ಫಾರ್ಮೇಷನ್ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾವ ಆಪ್ಷನ್ ರೈಟ್ ಆಗುತ್ತೆ ಅಂತ ನಿಮಗೆ ಹೇಳೋ, ಇಲ್ಲಿ ಎ ಇದೇನಾಗುತ್ತೆ ರಾಂಗ್ ಆಗುತ್ತೆ. ಬಿಕಾಸ್ ನೋಡಿ, ಇದು ಕ್ವಿಕ್ ಆಗಿ ಯಾವುದೇ ಕಾರಣಕ್ಕೂ ಆಗಲ್ಲ. ಒಂದು ಆಫೀಸಲ್ಲಿ ಏನಾದರೂ ಕಮ್ಯುನಿಕೇಷನ್ ನಿಮ್ಮ ಬಾಸ್ ನಿಮ್ಮ ಜೊತೆ ಮಾಡಬೇಕು ಅಂತಂದರೆ, ಅಥವಾ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಟೀಚರ್ಸ್ಗಳಿಗೆ ಮಾಡಬೇಕು ಅನ್ನೋದಾಗಿತ್ತು ಅಂದರೆ ಆಫೀಷಿಯಲಿ ಸುಮ್ಮನೆ ಇದು ಮಾಡೋದಲ್ವ, ಆಯಿತಾ, ಆಫೀಷಿಯಲಿ. ಯಾಕಂದರೆ ಔಪಚಾರಿಕ ಅಂತಂದ್ರೇ ಆಫೀಷಿಯಲಿ ಮಾತನಾಡುವಂತಹ ಪದ್ಧತಿ. ಸೊ ಅದು ಯಾವುದೇ ರೀತಿ ಕ್ವಿಕ್ ಆಗಿರೋದಿಲ್ಲ. ಅಥವಾ ಏನಾದರೂ ಸೂಚನೆಗಳು ಮಾಡಬೇಕು ಅಂತಂದರೆ ಲೆಟರ್ಸ್ಗಳ ಮೂಲಕ ಬರುತ್ತೆ. ಸೊ ಹಾಗಾಗಿ ಇದು ಏನಾಗುತ್ತೆ, ಫಸ್ಟ್ ಒನ್ ರಾಂಗ್ ಆಗುತ್ತೆ. ಎರಡನೇದು ಮಾತ್ರ ಸರಿ ಆಗುತ್ತೆ. ಏನು, ಔಪಚಾರಿಕ ಸಂವಹನವು ಫಾರ್ಮಲ್ ಕಮ್ಯುನಿಕೇಷನ್ ಏನಿದೆ ಅದು ಬಹಳ ಸಿಸ್ಟಮೆಟಿಕ್ ಆಗಿರುತ್ತೆ, ಹಾಗೆಯೇ ಆರ್ಡರ್ಲಿ ಫ್ಲೋ ಆಗಿರುತ್ತೆ ಆಸ್ಪಿರೆಂಟ್ಸ್. ಕ್ರಮಬದ್ಧವಾಗಿರುತ್ತೆ, ವ್ಯವಸ್ಥಿತವಾಗಿರುತ್ತೆ ಅಂತೇಳಿ ಅರ್ಥ. ಹಾಗೆಯೇ ನೆನ್ಪಿಟ್ಕೊಳ್ಳಿ, ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂದರೆ ಏನು, ಅನೌಪಚಾರಿಕ ಅಂದರೆ ಏನು. ಅನೌಪಚಾರಿಕ ಅಂತಂದರೆ ನೀವು ನಿಮ್ಮ ಸ್ನೇಹಿತರ ಜೊತೆ ಮಾತನಾಡ್ತಿರಲ್ವ, ಅದು ಅನೌಪಚಾರಿಕ. ಅಲ್ಲಿ ಯಾವುದೇ ರೀತಿ ಲೆಟರ್ನ ರೆಡಿ ಮಾಡಿ, ರಿಪೋರ್ಟ್ನ ರೆಡಿ ಮಾಡಿ, ಆರ್ಡರ್ನ ರೆಡಿ ಮಾಡಿ ಮಾತಾಡಲ್ಲ ನಾವು. ಹಾಗೆಯೇ ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಇದನ್ನು ಗ್ರೇಪ್ ವೈನ್ ಅಂತಲೂ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಗ್ರೇಪ್ ವೈನ್ ಕಮ್ಯುನಿಕೇಷನ್ ಅಂತೇಳಿ ಕರೀತಾರೆ. ಯಾವುದನ್ನು, ಇನ್ಫಾರ್ಮಲ್ ಕಮ್ಯುನಿಕೇಷನ್. ಬಹಳ ಸಲ ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆನ ನೋಡೋಣ ಆಸ್ಪಿರೆಂಟ್ಸ್. ಏಕಕಾಲದಲ್ಲಿ ಬೃಹತ್ತಾದ ವೈವಿಧ್ಯಮಯವಾದ ವಿವಿಧ ಸ್ವರೂಪದ ಚದುರಿ ಹೋಗುವ ಪ್ರೇಕ್ಷಕರಿಗೆ ಏಕಕಾಲದಲ್ಲಿ ಏಕಮೂಲದಲ್ಲಿ ಮಾಹಿತಿಯನ್ನು ರವಾನಿಸುವಂತಹ ವಿಧಾನವನ್ನು ಏನಂತ ಕರೀತಾರೆ ಅಂತೇಳಿ ಕೇಳ್ತಾ ಇದ್ದಾರೆ. ದ ಮೋಡ್ ಆಫ್ ಕಮ್ಯುನಿಕೇಷನ್ ದಟ್ ಇನ್ವಾಲ್ವ್ಸ್ ಸಿಂಗಲ್ ಸೋರ್ಸ್ ಟ್ರಾನ್ಸ್ಮಿಷನ್ ಟು ಅ ಲಾರ್ಜ್ ಡೈವರ್ಸಿಫೈಡ್ ಹೆಟ್ರೋಜಿನಸ್ ಡಿಸ್ಪರ್ಸ್ಡ್ ಆಡಿಯನ್ಸ್ ಸೈಮಲ್ಟೇನಿಯಸ್ಲಿ. ಒಂದೇ ಸಲಕ್ಕೆ ತುಂಬ ಜನಕ್ಕೆ ನೀವೇನಾಗಬೇಕು, ರೀಚ್ ಆಗಬೇಕು. ಅಂತಹ ಕಮ್ಯುನಿಕೇಷನ್ಗೆ ಎಂತಹ ಕಮ್ಯುನಿಕೇಷನ್ ಅಂತ ಕರೀತಾರೆ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ, ದಟ್ ಮೀನ್ಸ್ ಇಂಗ್ಲೀಷಲ್ಲಿ ಮಾಸ್ ಕಮ್ಯುನಿಕೇಷನ್ ಅಂತೇಳಿ ಹೇಳ್ತಾರೆ. ಸೊ ಮಾಸ್ ಕಮ್ಯುನಿಕೇಷನಲ್ಲಿ ಯಾವ್ಯಾವ ಬರ್ತವೆ, ಟಿ ವಿ ಇರ್ಬೋದು, ಸೋಷಿಯಲ್ ಮೀಡಿಯಾ, ಸರಿನಾ, ನ್ಯೂಸ್ ಪೇಪರ್ ಆಗಿರ್ಬೋದು, ಹಾಗೆಯೇ ಈ ಒಂದು ಮೂವಿಗಳಾಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ಇವೆಲ್ಲವೂ ಏನಾಗುತ್ತೆ, ಮಾಸ್ ಕಮ್ಯುನಿಕೇಷನ್. ಬಿಕಾಸ್ ವಿ ಕ್ಯಾನ್ ರೀಚ್ ಲ್ಯಾಕ್ ಆಫ್ ಪೀಪಲ್, ಕ್ರೋರ್ ಆಫ್ ಪೀಪಲ್ ಎಟ್ ಅ ಮ್ಯಾಟರ್ ಆಫ್ ಸೆಕೆಂಡ್. 48ನೇ ಪ್ರಶ್ನೆಯನ್ನು ನೋಡೋಣ. ಈ ಸೆಷನ್ನ ಲಾಸ್ಟ್ 3 ಪ್ರಶ್ನೆಗಳು ಇವೆಲ್ಲ. ಇದಾದಮೇಲೆ ಇನ್ನೊಂದು ವಿಡಿಯೋ ಬರುತ್ತೆ 2021 ಪ್ರಶ್ನೆ ಪತ್ರಿಕೆ ಮೇಲೆ. ಒಂದು ನೆಟ್ವರ್ಕ್ನ ಒಳಗೆ ಪ್ರಸಾರಕ್ಕಾಗಿ ದತ್ತಾಂಶವನ್ನು ಸಂಕೇತೀಕರಣ ಮತ್ತು ಅಸ್ತವ್ಯಸ್ತಗೊಳಿಸುವುದನ್ನು ಹೀಗೆ ಕರೆಯುತ್ತೇವೆ ಅಂತೇಳಿ ಈ ಹಿಂದಿನ ಎಕ್ಸಾಮಲ್ಲಿ ಕೇಳಿದರು. ಏನಂಗಂದರೆ ಇಂಗ್ಲೀಷಲ್ಲಿ ಎನ್ಕೋಡಿಂಗ್ ಆರ್ ಸ್ಕ್ರ್ಯಾಮ್ಲಿಂಗ್ ಆಫ್ ಡೇಟಾ ಫಾರ್ ಟ್ರಾನ್ಸ್ಮಿಷನ್ ಅಕ್ರಾಸ್ ಎ ನೆಟ್ವರ್ಕ್ ಈಸ್ ನೋನ್ ಆ್ಯಸ್. ನೋಡಿ, ನಿಮಗೆ ಬಹಳ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳ್ತೇವೆ. ವಾಟ್ಸಪ್ನ ನೀವು ಯೂಸ್ ಮಾಡ್ತಾ ಇರ್ತೀರಲ್ವ, ಸೊ ಅಲ್ಲಿ ಒಂದು ಇನ್ಫಾರ್ಮೇಷನ್ ನಿಮಗೆ ತೋರಿಸ್ತಾ ಇರುತ್ತೆ. ಏನಂತ ಹೇಳಿ, ದಿಸ್ ಮೆಸೇಜ್ ಈಸ್ ಸಬ್ಜೆಕ್ಟೆಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತೇಳಿ ನೀವು ಕೇಳಿರ್ತಿರ್ತಾನೆ. ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಫ್ರೆಂಡಿಗೆ ಮೆಸೇಜನ್ನು ಮಾಡ್ತೀರ, ಅಥವಾ ನೀವು ಆಫೀಸರ್ ಆಗಿರ್ತೀರ, ಬಹಳ ಸೂಕ್ಷ್ಮವಾಗಿರುವಂಥ ಮಾಹಿತಿಯನ್ನು ರವಾನೆ ಮಾಡೋದಿರುತ್ತೆ. ಸೊ ಅದು ಎಲ್ಲಿ ಲೀಕ್ ಆಗಬಾರ್ದು ತಾನೆ, ಸರಿನಾ? ಒಂದು ವೇಳೆ ಲೀಕ್ ಆದ್ರೂ ಅದು ಯಾರು ಹ್ಯಾಕ್ ಮಾಡಿರ್ತಾರೆ ಅವರಿಗೆ ಗೊತ್ತಾಗಬಾರ್ದು ತಾನೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಎನ್ಕ್ರಿಪ್ಷನನ್ನು ಮಾಡ್ತಾರೆ. ಏನನ್ನ ಮಾಡ್ತಾರೆ? ಎನ್ಕ್ರಿಪ್ಷನನ್ನು ಮಾಡ್ತಾರೆ. ಎನ್ಕ್ರಿಪ್ಷನ್ ಅಂದರೆ ಏನು ಹೇಳಿದ್ವಲ್ವಾ, ಇದನ್ನು ಕೋಡಲ್ಲಿ ಮಾಡಿಬಿಡೋದು. ಕೋಡಲ್ಲಿ, ಫಾರ್ ಎಕ್ಸಾಂಪಲ್, ಈಗ ನೀವೇನಾದರೂ ಬರಿತೀರಾ, ಸಾರ್ವಜನಿಕ ಸಂವಹನ ಅಂತೇನಿದೆ, ಇದನ್ನು ಕೋಡ್ ರೂಪದಲ್ಲಿ ACABD ಅಂಥೇಳಿ ಮಾಡಿಬಿಡುತ್ತೆ. ಯಾವಾಗ ಅದು ಲೀಕ್ ಆಗುತ್ತೆ ಆವಾಗ. ನೋಡಿ, ಈ ರೀತಿಯ ಸಿಸ್ಟಮಿಗೆ ಏನಂತ ಕರೀತಾರೆ, ಎನ್ಕ್ರಿಪ್ಷನ್ ಅಂತೇಳಿ ಕರೀತಾರೆ. ಕ್ವಶನ್ ಏನು ಕೇಳಿದ್ರು, ಯಾವಾಗ ಒಂದು ನೆಟ್ವರ್ಕ್ನೊಳಗೆ ನೀವು ಪ್ರಸಾರವನ್ನು ಮಾಡ್ತಾ ಇರ್ತೀರಾ, ಬ್ರಾಡ್ಕಾಸ್ಟನ್ನು ಮಾಡ್ತಾ ಇರ್ತೀರಾ, ಅಥವಾ ಮೆಸೇಜನ್ನು ಸೆಂಡ್ ಮಾಡ್ತಾ ಇರ್ತೀರಾ, ನಿಮ್ಮ ಒಂದು ಮೆಸೇಜನ್ನು ಏನು ಮಾಡ್ತಾರೆ ಅಂತೆ, ಸಂಕೇತೀಕರಣ, ಕೋಡ್ ಮಾಡ್ತಾರೆ. ಜೊತೆಗೆ ಏನು ಮಾಡ್ತಾರೆ, ಅದನ್ನು ಕ್ರ್ಯಾಮ್ಲಿಂಗ್ ಮಾಡ್ತಾರೆ, ಅಸ್ತವ್ಯಸ್ತ ಮಾಡಿಬಿಡ್ತಾರೆ. ಒಂದು ವೇಳೆ ಲೀಕ್ ಆದ್ರೂ ಅದು ಯಾರಿಗೂ ಗೊತ್ತಾಗಲ್ಲ, ಸರಿನಾ? ಯಾರು ಅದನ್ನು ಹ್ಯಾಕ್ ಮಾಡಿರ್ತಾರೆ ಅವರಿಗೂ ಸಹ ಗೊತ್ತಾಗಲ್ಲ ಅದು. ಸೊ ಇಂತಹ ಫೆಸಿಲಿಟಿಗಳೆಲ್ಲ ವಾಟ್ಸಪ್ ಆಗಿರ್ಬೋದು, ಆಯಿತಾ, ಇವತ್ತು ದೊಡ್ಡ ದೊಡ್ಡ ಏನು ಟ್ವಿಟರ್ ಇದೆ, ಪ್ರತಿಯೊಂದರಲ್ಲಿ ಇದನ್ನು ಅಪ್ಲೈ ಮಾಡಿದ್ದಾರೆ. ಸೊ ಹಾಗಾಗಿ ದೇ ಆರ್ ವೆರಿ ಸಕ್ಸಸ್ಫುಲ್. ಹಾಗೆಯೇ ಡಿಕ್ರಿಪ್ಷನ್ ಅಂತಂದ್ರೇನು? ಎನ್ಕ್ರಿಪ್ಷನ್ ಗೊತ್ತಾಯಿತು, ಅದರ ಅಪೋಸಿಟ್ ಯಾವುದು? ಡಿಕ್ರಿಪ್ಷನ್ ಅಂತಂದ್ರೇನು ಸರ್ನಾ? ನೀವು ಯಾರಿಗೆ ಸೆಂಡ್ ಮಾಡಿರ್ತೀರಲ್ವ, ಅವ್ರೇನು ಮಾಡ್ತಾರೆ, ಅದನ್ನು ಓದ್ತಾ ಇರ್ತಾನೆ. ಸೊ ದಟ್ ಈಸ್ ಕಾಲ್ಡ್ ಡಿಕ್ರಿಪ್ಷನ್ ಅಂತೇಳಿ ಹೇಳ್ತಾರೆ ಆಸ್ಪಿರೆಂಟ್ಸ್. 49ನೇ ಪ್ರಶ್ನೆಯನ್ನು ನೋಡೋಣ. ಸೈದ್ಧಾಂತಿಕ ಸಂಕೇತಗಳು ನಮ್ಮ ಸಾಮೂಹಿಕ ಡ್ಯಾಶ್ ಅನ್ನು ರೂಪಿಸುತ್ತವೆ ಅಂತ ಇದೆ. ಸೈದ್ಧಾಂತಿಕ ಸಂಕೇತಗಳು, ಐಡಿಯಾಲಜಿಕಲ್ ಕೋಡ್ಸ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ. ಶೇಪ್ಸ್ ಅವರ್ ಕಲೆಕ್ಟಿವ್ ಡ್ಯಾಶ್ ಅಂತೇಳಿ ಕೇಳ್ತಾ ಇದ್ದಾರೆ. ಗ್ರಹಿಕೆ ಏನು?
ಗ್ರಹಿಕೆ. ಸರಿನಾ ಫ್ರೆಂಡ್ಸ್? ಸೈದ್ಧಾಂತಿಕ ಸಂಕೇತ ಅಂತಂದರೆ ಯಾವ್ಯಾವ ಬರ್ತವೆ? ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಈಗ ಕ್ಯಾಪಿಟಲಿಸಮ್ ಇದೆ, ಕ್ಯಾಪಿಟಲಿಸಮ್ ಅಂತೇಳಿ ಹೇಳ್ತಾರೆ. ಹಾಗೆಯೇ ಫೆಮಿನಿಸಮ್ ಅಂತೇಳಿ ಹೇಳ್ತಾರೆ. ಫೆಮಿನಿಸಮ್ ಅಂತಂದರೆ ವುಮೆನ್ ಬಗ್ಗೆನೇ ಮಾತನಾಡುವಂತಹ ಒಂದು ವಾದ. ಹಾಗೆಯೇ ರಾಷ್ಟ್ರೀಯವಾದ ಇದೆ, ನ್ಯಾಷನಲಿಸಮ್ ಅಂತ ಹೇಳ್ತೇವೆ. ಇಂಡಿವಿಜುವಲಿಸಮ್ ಇದೆ, ವೈಯಕ್ತಿಕವಾದ. ಸೊ ಈ ಎಲ್ಲ ಇಸಮ್ ಅಂತೇಳಿ ಏನು ಬರ್ತವೆ, ವಾದಗಳು ಏನು ಬರ್ತವೆ, ಇದನ್ನ ಏನಂತ ಹೇಳ್ತಾರೆ? ಸೈದ್ಧಾಂತಿಕ ಸಂಕೇತಗಳು. ಇವು ನಮಗೆ ಏನು ಮಾಡ್ತವೆ ಅಂತೇಳಿ ಕೇಳ್ತಾ ಇದ್ದಾರೆ, ಆಯಿತಾ? ಅಥವಾ ನಮ್ಮಲ್ಲಿ ಏನನ್ನು ಮೂಡಿಸುತ್ತವೆ ಅಂತೇಳಿ ಕೇಳ್ತಾ ಇದ್ದಾರೆ. ಪರ್ಸಿಪ್ಷನ್, ಗ್ರಹಿಕೆ, ವಸ್ತುಗಳನ್ನು ಅಥವಾ ಏನಾದರೂ ಸಬ್ಜೆಕ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಯಾವಾಗ ನಾವೇನಾದರೂ ಓದ್ತೀವಲ್ವ ಅಥವಾ ಏನಾದರೂ ನೋಡ್ತೀವಲ್ವ, ಅದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ತೇವೆ ನಾವು? ನಮ್ಮ ಬ್ರೈನಲ್ಲಿ ಏನಾಗಿರುತ್ತೆ, ಅದು ಆಲ್ರೆಡಿ ಸೈದ್ಧಾಂತಿಕ ಸಂಕೇತಗಳು, ಐಡಿಯಾಲಜಿಕಲ್ ಕೋಡ್ ಆಗಿ ಮಾರ್ಪಾಡಾಗಿರುತ್ತೆ. ಅದರಿಂದ ಏನಾಗುತ್ತೆ, ನಮಗೆ ಏನಾದರೂ ನೋಡಿದಾಗ, ಏನಾದರೂ ಗ್ರಹಿಸಿದಾಗ ಅದು ನಮಗೆ ಪರ್ಸೆಪ್ಷನ್ ಆಗುತ್ತೆ, ಗ್ರಹಿಕೆ ಆಗುತ್ತೆ. ಸೊ ಬೇರೆ ಬೇರೆ ಗ್ರಹಿಕೆಗಳಿದ್ದಾವೆ, ಹೇಳಿದ್ವಲ್ವಾ? ಈ ಒಂದು ಕ್ಯಾಪಿಟಲಿಸಮ್ ಇರ್ಬೋದು, ಇಂಡಿವಿಜುವಲಿಸಮ್ ಇರ್ಬೋದು, ನ್ಯಾಷನಲಿಸಮ್ ಇರ್ಬೋದು. ಯಾವ್ಯಾವ ಇಸಮ್ ಅಂತ ಏನು ಬರುತ್ತೆ ಅವೆಲ್ಲವೂ ಏನು? ಸೈದ್ಧಾಂತಿಕ ಸಂಕೇತಗಳು. ಕೊನೆಯ ಪ್ರಶ್ನೆ ಫ್ರೆಂಡ್ಸ್, ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆ, ಟ್ವಿಟರ್ ಹ್ಯಾಂಡಲ್ ಎಂದರೇನು ಅಂತೇಳಿ ಈ ಹಿಂದಿನ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದರು. ಟ್ವಿಟರ್ ಹ್ಯಾಂಡಲ್ ಅಂತಂದರೆ ಏನು? ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ರೈಟ್ ಆಪ್ಷನ್ ಹೇಳೋದಾದರೆ ಯೂಸರ್ ನೇಮ್ ಅಂತೇನಿದೆ ಅದು ಬಳಕೆದಾರರ ಹೆಸರು, ಸರಿನಾ? ಸೊ ಟ್ವಿಟರ್ ಹ್ಯಾಂಡಲ್ ಅಂತಂದ್ರೇನು? ಯೂಸರ್ ನೇಮ್ ಅಂತೇಳಿ ಅರ್ಥ. ಸೊ ಅದೇನೇ ಇರಲಿ, ಓಕೆ. ಟ್ವಿಟರ್ಗೆ ಸಂಬಂಧಪಟ್ಟಂಗೆ ಟ್ವಿಟರ್ದು ಓನರ್ ಯಾರಿದ್ದಾರೆ? ಇಲಾನ್ ಮಸ್ಕ್, ನಿಮಗೆಲ್ಲ ಗೊತ್ತಿರುತ್ತೆ ಇಲಾನ್ ಮಸ್ಕ್. ಹಾಗೆಯೇ ಇತ್ತೀಚೆಗೆ ಟ್ವಿಟರ್ದು ಒಂದು ಸಿಂಬಲನ್ನು ಸಹ ಚೇಂಜ್ ಮಾಡಿದರು, ಆಯಿತಾ? ಯಾವ ರೀತಿ? ಎಕ್ಸ್ ಅಂತೇಳಿ ಚೇಂಜ್ ಮಾಡಿದರು. ಯಾಕೆ? ಬಿಕಾಸ್ ಏನು ಓನರ್ ಇದ್ದಾರೆ ಇಲಾನ್ ಮಸ್ಕ್, ಅವರ ಕಂಪನಿಯ ಹೆಸರು ಯಾವುದು? ಈ ಒಂದು ಸ್ಪೇಸ್ ಎಕ್ಸ್ ಅಂತೇಳಿ ಮಾಡಿದ್ದಾರೆ ಅವರು, ಅವರ ಕಂಪ್ನಿ ಎಕ್ಸ್ ಅಂತೇಳಿ. ಬಟ್ ಸ್ಪೇಸ್, ಆಯಿತಾ? ಯಾವ ರೀತಿ ಇಸ್ರೋ ಇದೆ ಅಲ್ವಾ, ಅವರು ಸ್ವಂತ ತಮ್ಮದೇ ಆಗಿರುವಂತಹ ಒಂದು ಸಂಸ್ಥೆಯನ್ನು ಹೊಂದಿದ್ದಾರೆ, ರಾಕೆಟನ್ನು ಉಡಾವಣೆ ಮಾಡುವಂತಹ ಒಂದು ಸಂಸ್ಥೆ. ಅದು ಯಾವುದು? ಸ್ಪೇಸ್ ಎಕ್ಸ್ ಅಂತೇಳಿ. ಸೊ ಎಕ್ಸ್ ಅವರ ಕಂಪನಿ ಆಗಿದ್ದು, ಸೊ ಅದಕ್ಕೆ ಟ್ವಿಟರ್ಗೆ ಈಗ ಹೆಸರೇನು ಇಟ್ಟಿದ್ದಾರೆ? ಎಕ್ಸ್ ಅಂತೇಳಿ ಇಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಇದು ಇವತ್ತಿನ ಒಂದು ಸೆಷನ್ ಆಗಿದೆ. ಸೊ ಇವತ್ತಿನ ಒಂದು ಸೆಷನ್ ನಿಮ್ಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನಿಮಗೆ 2 ಹೋಮ್ವರ್ಕ್ ಕ್ವಶನ್ಸ್ಗಳನ್ನು ಕೊಡ್ತೇವೆ. ಸೊ ಯಾರ್ಯಾರಿಗೆ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ. ಮೊಟ್ಟ ಹೇಳ್ತಾ ಇದ್ದೇವೆ, ನೆಟ್ನೋಗ್ರಾಫಿ ಅಂದರೆ ಏನು? ವಾಟ್ ಈಸ್ ಮೀನ್ಡ್ ಬೈ ನೆಟ್ನೋಗ್ರಾಫಿ? ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ನಲ್ ಹೈಪೋಥೈಸಿಸ್ ಅಥವಾ ಶೂನ್ಯ ಕಲ್ಪನೆ ಅಂದರೆ ಏನು? ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಯಾರ್ದೆಲ್ಲ ಆನ್ಸರ್ ರೈಟ್ ಇರುತ್ತೆ, ನಿಮ್ಮ ಆನ್ಸರ್ಗೆ ನಾವು ಹಾರ್ಟ್ ಆಪ್ಷನ್ನ ಕೊಡ್ತೇವೆ. ಸೊ ನಿಮಗೆಲ್ಲ ಗೊತ್ತಾಗುತ್ತೆ ಅದು ರೈಟ್ ಆನ್ಸರ್ ಅಂತೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ 2021ರ 3ನೇ ವಿಡಿಯೋ ಪಾರ್ಟ್ 3 ವಿಡಿಯೋ ಬರುತ್ತೆ. ಖಂಡಿತ ನಿಮಗೆ ಅದನ್ನು ಸಹ ಈಸಿಯಾಗಿ ನಿಮಗೆ ಹೇಳಿಕೊಡುವಂಥ ಪ್ರಯತ್ನ ಆಗುತ್ತೆ. ಖಂಡಿತವಾಗಿಯೂ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಅನಲೈಸಿಸ್ ಮಾಡ್ತೇವೆ. ಆ್ಯಂಡ್ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಹೋಮ್ವರ್ಕ್ ಮಾಡ್ಕೊಳ್ಳೋದಕ್ಕೆ, ನಿಮಗೆ ಓದ್ಕೊಳ್ಳೋಕ್ಕೆ ಬೇಕು ಅನ್ನೋದಾಗಿತ್ತು ಅಂತಂದರೆ PDF ರೂಪದಲ್ಲಿ ಸಿಗುತ್ತೆ. ಜಸ್ಟ್ 99 ರುಪೀಸ್ಗೆ 8 ವರ್ಷದ ಪೇಪರ್, ಈ ಹಿಂದಿನ ವರ್ಷದ ಪೇಪರ್ 1 ಸಿಗುತ್ತೆ ನೋಡಿ. ಪೇಪರ್ 1 8 ವರ್ಷದ ಪ್ರಶ್ನೆ ಪತ್ರಿಕೆ ಸಿಗುತ್ತೆ, ವಿತ್ ಕೀ ಆನ್ಸರ್ಗಳು ಸಿಗುತ್ತೆ. ಸೊ ಬೇಕಾದಂಥ ಅಭ್ಯರ್ಥಿಗಳು ಓಕೆ 9483122319 ಈ ನಂಬರಿಗೆ ವಾಟ್ಸಪ್ ಮಾಡಿ. ಸರಿನಾ? ವಾಟ್ಸಪ್ ಮಾಡೋದ್ರ ಮೂಲಕ 99 ರುಪೀಸ್ ಪೇ ಮಾಡೋದ್ರ ಮೂಲಕ ಯು ವಿಲ್ ಗೆಟ್ PDF ಆಫ್ 8 years ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಆಸ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.